ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಸಬ್ಬಹ ಲಿಲ್ಲಾಹಿ ಮಾ ಫಿಸ್ ಸಮಾವಾತಿ ವ ಮಾ ಫಿಲ್ ಅರ್ದಿ ವ ಹುವಲ್ ಅಜೀಜುಲ್ ಹಕೀಮ್. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವವುಗಳು ಅಲ್ಲಾಹುವಿನ ಕೀರ್ತನೆ ಮಾಡಿವೆ. ಅವನು ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ ಆಗಿರುವನು. ಯಾ ಅಯ್ಯುಹಲ್ಲದೀನ ಆಮನೂ ಲಿಮ ತಖೂಲೂನ ಮಾ ಲಾ ತಫ್ಅಲೂನ್. ಓ ಸತ್ಯವಿಶ್ವಾಸಿಗಳೇ, ನೀವು ಮಾಡದಿರುವುದನ್ನು ನೀವು ಏಕೆ ಹೇಳುತ್ತಿರುವಿರಿ? ಕಬುರ ಮಕ್ತನ್ ಇಂದಲ್ಲಾಹಿ ಅನ್ ತಖೂಲೂ ಮಾ ಲಾ ತಫ್ಅಲೂನ್. ನೀವು ಮಾಡದಿರುವುದನ್ನು ನೀವು ಹೇಳುವುದು ಅಲ್ಲಾಹುವಿನ ಬಳಿ ಮಹಾ ಕ್ರೋಧಕ್ಕೆ ಕಾರಣವಾಗುತ್ತದೆ. ಇನ್ನಲ್ಲಾಹ ಯುಹಿಬ್ಬುಲ್ಲದೀನ ಯುಕಾತಿಲೂನ ಫೀ ಸಬೀಲಿಹಿ ಸಫ್ಫನ್ ಕಅನ್ನಹುಂ ಬುನ್ಯಾನುಂ ಮರ್ಸೂಸ್. ಇಟ್ಟಿಗೆಗಳನ್ನು ಸದೃಢವಾಗಿ ಜೋಡಿಸಲಾಗಿರುವ ಒಂದು ಗೋಡೆಯಂತೆ ಸಾಲು ಸಾಲಾಗಿ ನಿಂತು ತನ್ನ ಮಾರ್ಗದಲ್ಲಿ ಯುದ್ಧ ಮಾಡುವವರನ್ನು ಅಲ್ಲಾಹು ಖಂಡಿತವಾಗಿಯೂ ಇಷ್ಟಪಡುವನು. وَإِذْ قَالَ مُوسَى لِقَوْمِهِ يَا قَوْمِ لِمَ تُؤْذُونَنِي وَقَدْ تَعْلَمُونَ أَنِّي رَسُولُ اللَّهِ إِلَيْكُمْ فَلَمَّا زَاغُوا أَزَاغَ اللَّهُ قُلُوبَهُمْ وَاللَّهُ لَا يَهْدِي الْقَوْمَ الْفَاسِقِينَ. ಮೂಸಾ ತಮ್ಮ ಜನತೆಯೊಂದಿಗೆ ಹೇಳಿದ ಸಂದರ್ಭ, ಓ ನನ್ನ ಜನರೇ, ನೀವೇಕೆ ನನಗೆ ಕಿರುಕುಳ ಕೊಡುತ್ತಿರುವಿರಿ? ನಾನು ನಿಮ್ಮೆಡೆಗೆ ಕಳುಹಿಸಲಾಗಿರುವ ಅಲ್ಲಾಹುವಿನ ಸಂದೇಶವಾಹಕನಾಗಿರುವೆನು ಎಂಬುದನ್ನು ನೀವು ಅರಿತಿರುವಿರಿ. ತರುವಾಯ ಅವರು ಜಾರಿ ಹೋದಾಗ ಅಲ್ಲಾಹು ಅವರ ಹೃದಯಗಳನ್ನು ಜಾರುವಂತೆ ಮಾಡಿದನು. ಅಲ್ಲಾಹು ಧಿಕ್ಕಾರಿಗಳಾದ ಜನರನ್ನು ಸನ್ಮಾರ್ಗದಲ್ಲಿ ಸೇರಿಸಲಾರನು. وَإِذْ قَالَ عِيسَى ابْنُ مَرْيَمَ يَا بَنِي إِسْرَائِيلَ إِنِّي رَسُولُ اللَّهِ إِلَيْكُمْ مُصَدِّقًا لِمَا بَيْنَ يَدَيَّ مِنَ التَّوْرَاةِ وَمُبَشِّرًا بِرَسُولٍ يَأْتِي مِنْ بَعْدِ اسْمُهُ أَحْمَدُ فَلَمَّا جَاءَهُم بِالْبَيِّنَاتِ قَالُوا هَذَا سِحْرٌ مُبِينٌ. ಮರಿಯಂರ ಪುತ್ರ ಈಸಾ ಹೇಳಿದ ಸಂದರ್ಭ, ಓ ಇಸ್ರಾಯೀಲ್ ಸಂತತಿಗಳೇ, ನಾನು ನನಗಿಂತ ಮುಂಚಿನ ತೌರಾತನ್ನು ದೃಢೀಕರಿಸುವವನಾಗಿ ಮತ್ತು ನನ್ನ ನಂತರ ಬರುವ ಅಹ್ಮದ್ ಎಂಬ ಹೆಸರಿನ ಒಬ್ಬ ಸಂದೇಶವಾಹಕರ ಬಗ್ಗೆ ಶುಭವಾರ್ತೆ ತಿಳಿಸುವವನಾಗಿ ನಿಮ್ಮೆಡೆಗೆ ಕಳುಹಿಸಲಾಗಿರುವ ಅಲ್ಲಾಹುವಿನ ಸಂದೇಶವಾಹಕನಾಗಿರುವೆನು. ತರುವಾಯ ಅವರು ಸ್ಪಷ್ಟವಾದ ಪುರಾವೆಗಳೊಂದಿಗೆ ಅವರ ಬಳಿಗೆ ಬಂದಾಗ ಅವರು ಹೇಳಿದರು, ಇದು ಸ್ಪಷ್ಟವಾದ ಮಾಂತ್ರಿಕತೆಯಾಗಿದೆ. وَمَنْ أَظْلَمُ مِمَّنِ افْتَرَى عَلَى اللَّهِ الْكَذِبَ وَهُوَ يُدْعَى إِلَى الْإِسْلَامِ وَاللَّهُ لَا يَهْدِي الْقَوْمَ الظَّالِمِينَ. ತನ್ನನ್ನು ಇಸ್ಲಾಮಿನೆಡೆಗೆ ಆಹ್ವಾನಿಸಲಾಗುವಾಗ ಅಲ್ಲಾಹುವಿನ ಹೆಸರಲ್ಲಿ ಸುಳ್ಳನ್ನು ಹೆಣೆದವನಿಗಿಂತಲೂ ದೊಡ್ಡ ಅಕ್ರಮಿ ಇನ್ನಾರಿರುವನು? ಅಕ್ರಮಿಗಳಾಗಿರುವ ಜನರನ್ನು ಅಲ್ಲಾಹು ಸನ್ಮಾರ್ಗದಲ್ಲಿ ಸೇರಿಸಲಾರನು. ಯುರೀದೂನ ಲಿಯುತ್ಫಿಊ ನೂರಲ್ಲಾಹಿ ಬಿಅಫ್ವಾಹಿಹಿಂ ವಲ್ಲಾಹು ಮುತಿಮ್ಮು ನೂರಿಹಿ ವಲೌ ಕರಿಹಲ್ ಕಾಫಿರೂನ್. ಅವರು ತಮ್ಮ ಬಾಯಿಯ ಮೂಲಕ ಅಲ್ಲಾಹುವಿನ ಪ್ರಕಾಶವನ್ನು ಊದಿನಂದಿಸಲು ಇಚ್ಛಿಸುತ್ತಿರುವರು. ಆದರೆ ಸತ್ಯ ನಿಷೇಧಿಗಳು ಅಸಹ್ಯಪಟ್ಟರು. ಅಲ್ಲಾಹು ತನ್ನ ಪ್ರಕಾಶವನ್ನು
ಪೂರ್ಣಗೊಳಿಸುವವನಾಗಿರುವನು. هو الذي أرسل رسوله بالهدى ودين الحق ليظهره على الدين كله ولو كره المشركون. ಸನ್ಮಾರ್ಗ ಮತ್ತು ಸತ್ಯಧರ್ಮದೊಂದಿಗೆ ಅದನ್ನು ಸರ್ವಧರ್ಮಗಳ ಮೇಲೂ ಪ್ರಕಟಗೊಳಿಸಿ ತೋರಿಸುವ ಸಲುವಾಗಿ ತನ್ನ ಸಂದೇಶವಾಹಕರನ್ನು ಕಳುಹಿಸಿದವನು ಅವನಾಗಿರುವನು. ಬಹುದೇವಾರಾಧಕರಿಗೆ ಅದು ಅಸಹ್ಯಕರವಾದರೂ ಸರಿಯೇ. ಯಾ ಅಯ್ಯುಹಲ್ಲದೀನ ಆಮನೂ ಹಲ್ ಅದುಲ್ಲುಕುಂ ಅಲಾ ತಿಜಾರತಿನ್ ತುಂಜೀಕುಂ ಮಿನ್ ಅದಾಬಿನ್ ಅಲೀಮ್. ಓ ಸತ್ಯವಿಶ್ವಾಸಿಗಳೇ, ಯಾತನಾಮಯವಾದ ಶಿಕ್ಷೆಯಿಂದ ನಿಮ್ಮನ್ನು ಪಾರು ಮಾಡುವ ಒಂದು ವ್ಯಾಪಾರದ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡಲೇ. ತುಮಿನೂನ ಬಿಲ್ಲಾಹಿ ವರಸೂಲಿಹಿ ವತುಜಾಹಿದೂನ ಫೀ ಸಬೀಲಿಲ್ಲಾಹಿ ಬಿಅಮ್ವಾಲಿಕುಂ ವಅನ್ಫುಸಿಕುಂ ذلكم خير لكم إن كنتم تعلمون. ನೀವು ಅಲ್ಲಾಹುವಿನಲ್ಲಿ ಮತ್ತು ಅವನ ಸಂದೇಶವಾಹಕರಲ್ಲಿ ವಿಶ್ವಾಸವಿಡಿರಿ. ಅಲ್ಲಾಹುವಿನ ಮಾರ್ಗದಲ್ಲಿ ನಿಮ್ಮ ಸಂಪತ್ತುಗಳ ಮೂಲಕ ಮತ್ತು ಶರೀರಗಳ ಮೂಲಕ ಹೋರಾಡಿರಿ. ಅದು ನಿಮಗೆ ಅತ್ಯುತ್ತಮವಾಗಿದೆ, ನೀವು ಅರಿವುಳ್ಳವರಾಗಿದ್ದರೆ. ಯಗ್ಫಿರ್ ಲಕುಂ ذುನೂಬಕುಂ ವಯುದ್ಖಿಲ್ಕುಂ ಜನ್ನಾತಿನ್ ತಜ್ರಿ ಮಿನ್ ತಹ್ತಿಹಲ್ ಅನ್ಹಾರ್ ವಮಸಾಕಿನ طيبತನ್ ಫೀ ಜನ್ನಾತಿ ಅದ್ನ್ ذلكಲ್ ಫೌಜುಲ್ ಅಜೀಮ್. ಹಾಗಾದರೆ ಅವನು ನಿಮಗೆ ನಿಮ್ಮ ಪಾಪಗಳನ್ನು ಕ್ಷಮಿಸುವನು ಮತ್ತು ತಳಭಾಗದಿಂದ ನದಿಗಳು ಹರಿಯುವ ಸ್ವರ್ಗೋದ್ಯಾನಗಳಲ್ಲಿ ಮತ್ತು ಶಾಶ್ವತ ವಾಸಕ್ಕಾಗಿರುವ ಸ್ವರ್ಗೋದ್ಯಾನಗಳ ವಿಶಿಷ್ಟ ವಸತಿಗಳಲ್ಲಿ ಅವನು ನಿಮ್ಮನ್ನು ಪ್ರವೇಶ ಮಾಡಿಸುವನು. ಮಹಾವಿಜಯವು ಅದೇ ಆಗಿದೆ. وأخرى تحبونها نصر من الله وفتح قريب وبشر المؤمنين. ನೀವು ಇಷ್ಟಪಡುವ ಇನ್ನೊಂದನ್ನು ಅವನು ನಿಮಗೆ ನೀಡುವನು. ಅದು ಅಲ್ಲಾಹುವಿನ ಕಡೆಯ ಸಹಾಯ ಮತ್ತು ಸನ್ನಿಹಿತವಾಗಿರುವ ವಿಜಯವಾಗಿದೆ. ಓ ಪ್ರವಾದಿಯವರೇ, ಸತ್ಯವಿಶ್ವಾಸಿಗಳಿಗೆ ಶುಭವಾರ್ತೆಯನ್ನು ತಿಳಿಸಿರಿ. ಯಾ ಅಯ್ಯುಹಲ್ಲದೀನ ಆಮನೂ ಕೂನೂ ಅನ್ಸಾರಲ್ಲಾಹಿ ಕಮಾ ಕಾಲ ಈಸಾ ಇಬ್ನು ಮರ್ಯಮ ಲಿಲ್ ಹವಾರಿಯೀನ್ كما قال عيسى ابن مريم للحواريين من أنصاري إلى الله قال الحواريون نحن أنصار الله فآمنت طائفة من بني إسرائيل وكفرت طائفة فأيدنا الذين آمنوا على عدوهم فأصبحوا ظاهرين. ಓ ಸತ್ಯವಿಶ್ವಾಸಿಗಳೇ, ನೀವು ಅಲ್ಲಾಹುವಿನ ಸಹಾಯಕರಾಗಿರಿ. ಮರ್ಯಮ್ರ ಪುತ್ರ ಈಸಾ ಅಲ್ಲಾಹುವಿನೆಡೆಗಿರುವ ಮಾರ್ಗದಲ್ಲಿ ನನ್ನ ಸಹಾಯಕರಾಗಿ ಯಾರಿರುವಿರಿ ಎಂದು ಹವಾರಿಗಳೊಂದಿಗೆ ಕೇಳಿದಂತೆ ಹವಾರಿಗಳು ಹೇಳಿದರು, ನಾವು ಅಲ್ಲಾಹುವಿನ ಸಹಾಯಕರಾಗಿರುವೆವು. ಆಗ ಇಸ್ರಾಯೇಲ್ ಸಂತತಿಗಳಲ್ಲಿ ಸೇರಿದ ಒಂದು ಪಂಗಡವು ವಿಶ್ವಾಸವಿಟ್ಟಿತು, ಹಾಗೂ ಮತ್ತೊಂದು ಪಂಗಡವು ನಿಷೇಧಿಸಿತು. ತರುವಾಯ ವಿಶ್ವಾಸವಿಟ್ಟವರಿಗೆ ಅವರ ಶತ್ರುಗಳ ವಿರುದ್ಧ ನಾವು ಬೆಂಬಲವನ್ನು ನೀಡಿದೆವು. ಹಾಗೆ ಅವರು ವಿಜಯಶಾಲಿಗಳಾದರು.